ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮುದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ವಿರುದ್ಧ ಆಹಾರಗಳಲ್ಲಿ ಇದು ಒಂದು. ವಿರುದ್ಧ ಆಹಾರ ಸೇವನೆಯಿಂದ ನಮ್ಮ ದೇಹ ರೋಗಗಳಿಂದ ಕೂಡುತ್ತೆ. ಆ ರೋಗಗಳನ್ನು ಬರಬಾರ್ದು ಅಂದರೆ ನಾವು ವಿರುದ್ಧ ಆಹಾರ ಸೇವನೆ ಮಾಡಬಾರ್ದು. ಎಷ್ಟೋ ಎಪಿಸೋಡಲ್ಲಿ ಹೇಳಿದ್ದೀವಿ, ಹಾಲು ಈರುಳ್ಳಿ ತಿನ್ನಬಾರದು, ಮೀನು ಬೆಂಡೆಕಾಯಿ ತಿನ್ನಬಾರದು. ಕಾರಣ ಅನೇಕ ಅದು ಸೇವನೆ ಮಾಡೋದ್ರಿಂದ ಅನೇಕ ಕಾಯಿಲೆಗಳು ಬರ್ತವೆ. ಅಂಥದ್ರಲ್ಲಿ ನಿಂಬೆಹಣ್ಣು, ಲೆಮನ್ನು ಇದು ಒಂದು. ಇದು ನಮ್ಮ ಜೀವಕೋಶಗಳನ್ನು ವೃದ್ಧಿಪಡಿಸುತ್ತೆ, ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತೆ ಮತ್ತು ಬೆಳಗಿನ ಜಾವ ಉಗುರು ಬೆಚ್ಚ ನೀರಲ್ಲಿ ಸ್ವಲ್ಪ ನಿಂಬೆ ರಸವನ್ನು ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ಕರಳು ಶುದ್ಧಿ ಮಾಡುತ್ತೆ, ಜಠರ ಶುದ್ಧಿ ಆಗುತ್ತೆ, ರಕ್ತದಲ್ಲಿ ಹೋಗಿ ರಕ್ತವನ್ನು ಶುದ್ಧಿ ಮಾಡ್ತದೆ. ಇದರಲ್ಲಿ ವಿಟಮಿನ್ ಸಿ, ನ್ಯಾಚುರಲ್ ವಿಟಮಿನ್ ಸಿ ರಿಚ್ ಆಗಿದೆ. ಇಂತಹ ಗುಣಗಳುಳ್ಳ, ಇಂತಹ ದಿವ್ಯ ಔಷಧವುಳ್ಳ ಈ ನಿಂಬೆಹಣ್ಣನ್ನು ಬಿಸಿ ನೀರಲ್ಲಿ ಹಾಕಿ ಸೇವನೆ ಮಾಡೋದ್ರಿಂದ ಅದು ವಿರುದ್ಧ ಆಹಾರ ಆಗುತ್ತೆ. ಚಿತ್ರಾನ್ನ ಮಾಡುವಾಗ ಲೆಮನ್ ಚಿತ್ರಾನ್ನ ಮಾಡ್ತಾರೆ, ಬಿಸಿ ಎಣ್ಣೆ ಇದ್ದ ಹಾಗೆ ಹಾಕಿ ಅದನ್ನು ಕಲಿಸ್ತಾರೆ. ಅದೇನಾಗುತ್ತೆ, ವಿರುದ್ಧ ಆಗುತ್ತೆ. ಆದ್ದರಿಂದ ಇದನ್ನು ವಿರುದ್ಧ ಆಹಾರಗಳಲ್ಲಿ ಸೇರ್ಪಡೆ ಮಾಡಬಾರದು. ದೇಹ ತಂಪಾಗಬೇಕಂದ್ರೆ, ಚರ್ಮ ಆರೋಗ್ಯವಾಗಿರಬೇಕಂದ್ರೆ ನಿಂಬೆಹಣ್ಣು ಬೇಕು. ಕಾರಣ ಇದರಲ್ಲಿ ಅತಿ ಹೆಚ್ಚು ವಿಟಮಿನ್ ಸಿ ಇದೆ. ಇದು ಪ್ರತಿಯೊಂದಕ್ಕೂ ದಿವ್ಯ ಒಂದು ವಸ್ತುವಾಗಿರ್ತದೆ. ಪ್ರತಿಯೊಬ್ಬರು ಸೇವನೆ ಮಾಡುವಂತಹ ವಸ್ತು. ಪಾನಕ ಮಾಡುವಾಗೂ ಅಷ್ಟೇ, ಜೇನುತುಪ್ಪ ಅಥವಾ ಬೆಲ್ಲ ಹಾಕಿ ಸಕ್ಕರೆಯನ್ನು ಹಾಕಬಾರದು. ಅದು ಸಕ್ಕರೆ ಹಾಕೋದ್ರಿಂದ ರಾಸಾಯನಿಕಗೆ ಸಂಬಂಧಪಟ್ಟಿರ್ತಕ್ಕಂಥ ಅದು ಯಾವುದು ಸಕ್ಕರೆ. ಬೆಲ್ಲದಿಂದ ಇದನ್ನು ಕುಡಿಯೋದ್ರಿಂದ ನಮಗೆ ಆರೋಗ್ಯವನ್ನು ಹೆಚ್ಚಿಸುತ್ತೆ. ಕಾರಣ ಬೆಲ್ಲದಲ್ಲಿ ಕ್ಯಾಲ್ಸಿಯಂ ಇರ್ತದೆ, ಎಫ್ ಇರ್ತದೆ. ಸಕ್ಕರೆಯಲ್ಲಿ ಶೂನ್ಯ, ಏನೂ ಇರಲ್ಲ. ಆದ್ದರಿಂದ ಅದನ್ನು ಸೇವನೆ ಮಾಡೋಷ್ಟು ಚೆನ್ನಾಗಿರಲಿ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಹೋಗಲಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.